ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಗಂಡನನ್ನೇ ಹೊಡೆದು ಕೊಂದಂಥ ಪಾಪಿ ಪತ್ನಿ, ಈ ಪತ್ನಿಗೆ ಇದೀಗ ಜೀವಾವಧಿ ಶಿಕ್ಷೆ ಭದ್ರಾವತಿ ಕೋರ್ಟ್ ನೀಡಿದೆ. ಈ ಕೊಲೆಗೆ ಇನ್ನಿಬ್ಬರು ಆರೋಪಿಗಳನ್ನು ಸಹ ಭದ್ರಾವತಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಪತಿಯನ್ನೇ ಕೊಂದು ಹೈ ಡ್ರಾಮಾ ಸೃಷ್ಟಿಸಿದ ಈ ಮಹಿಳೆಗೆ ಜೀವಾವಧಿ ಶಿಕ್ಷೆ ನೀಡಿದೆ. ನೋಡ್ರಿ, ಈತನೇ ಆರೋಪಿ ನಂಬರ್ 3. ಭದ್ರಾವತಿ ನ್ಯಾಯಾಲಯವು 3 ಜನರಿಗೂ ಜೀವಾವಧಿ ಶಿಕ್ಷೆ ನೀಡಿದೆ ಕಣ್ರಿ. ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯ ಕೋರುತ್ತಿರುವವರು YH ನಾಗರಾಜ್, ಕಾಂಗ್ರೆಸ್ ಮುಖಂಡರು ಹಾಗೂ KPCC ಸದಸ್ಯರು, ಬೆಂಗಳೂರು, ಶಿವಮೊಗ್ಗ ಜಿಲ್ಲೆ ಹಾಗೂ ನಾಡಿನ ಎಲ್ಲ ಜನತೆಗಳಿಗೂ ಶುಭಾಶಯವನ್ನು ಕೋರುತ್ತಿರುವವರು YH ನಾಗರಾಜ್, KPCC ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೌರಾಣಿಕ ಐತಿಹಾಸಿಕ ಮಹತ್ವವುಳ್ಳ ಗೌರಿ ಗಣೇಶ ಹಬ್ಬವು ನಾಡಿನಲ್ಲಿ ತಾಯಿ ಮಗನ ನಡುವಿನ ವಾತ್ಸಲ್ಯವನ್ನು, ತವರು ಮನೆ ಮತ್ತು ಮಗಳ ನಡುವಿನ ಅನ್ಯೋನ್ಯ ಸಂಬಂಧಗಳನ್ನು ಸಾಂಕೇತಿಕವಾಗಿ ಸಂಭ್ರಮಿಸುವ ಹಬ್ಬವಾಗಿದೆ. ಒಂದೊಮ್ಮೆ ಧಾರ್ಮಿಕ ಕೌಟುಂಬಿಕ ಹಬ್ಬವಾಗಿ ಮನೆಯ 4 ಗೋಡೆಗಳಿಗೆ ಸೀಮಿತವಾಗಿದ್ದ ಗೌರಿ ಗಣೇಶ ಹಬ್ಬಕ್ಕೆ ಸಾರ್ವಜನಿಕ ಸಾಂಸ್ಕೃತಿಕ ಸ್ಪರ್ಶವನ್ನು ಹಿರಿಯ ಸ್ವಾತಂತ್ರ್ಯ ಸೇನಾನಿ ಬಾಲಗಂಗಾಧರ ತಿಲಕರು ನೀಡಿದ್ದು ಇತಿಹಾಸ. ಗಣೇಶನ ಹುಟ್ಟಿನ ಕುರಿತಾದ ಪೌರಾಣಿಕ ಕಥನವು ಜನಜನಿತವಾದದ್ದು. ಅದೇ ರೀತಿ ಪ್ರಕೃತಿ ಮತ್ತು ಪ್ರಗತಿಯ ನಡುವೆ ಸಾಧಿಸಬೇಕಾದ ಸಮತೋಲನ ಸಮ್ಮಿಳನವನ್ನು ಗಣೇಶನ ಆಕೃತಿ ನಮಗೆ ಸಂಕೇತಿಸುತ್ತದೆ. ವಿದ್ಯಾದೇವತೆ, ವಿಘ್ನನಾಶಕನೆಂದು ಪರಿಗಣಿಸುವ ಗಣೇಶ ವಿದ್ಯೆ, ವಿವೇಕ, ಜ್ಞಾನ, ಪಾಂಡಿತ್ಯದ ಮೂಲಕ ಸಂಕಷ್ಟಗಳನ್ನು ನಿವಾರಿಸುವ ದೈವವಾಗಿ ಕಾಣುತ್ತಾನೆ. ಸಂಘರ್ಷದ ಕಾಲಘಟ್ಟದಲ್ಲಿ ಗಣೇಶ ನಮಗೆ ವಿವೇಕದ ತಿಳಿವಿನ ಗಣಿಯಾಗಿ ಒದಗಿ ಬರಲಿ ಎನ್ನುವ ಅರ್ಥವಂತಿಕೆಯನ್ನು ನಾವು ನೆನಪಿಸೋಣ. ಪ್ರಕೃತಿಯ ಸ್ಫೂರ್ತಿಯಿಂದ ರೂಪಿತವಾದ ಗಣೇಶನ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ